ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರಜನಿ ನವೀನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇದು ಕಾಡು ಮಧ್ಯೆ ನಿಂತ್ಕೊಂಡು ಏನು ತೋರಿಸ್ತಾ ಇದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್? ಇದು ಹಳೆಬೀಡು ರೋಡು, ಮಾದಿಹಳ್ಳಿ ಮತ್ತು ಅಡಗೂರು ಮಧ್ಯೆ ಇರುವಂಥ ಒಂದು ಸುಂದರವಾದ ದೇವಸ್ಥಾನದ ಹತ್ರ ನಾನು ನಿಂತಿದ್ದೀನಿ. ಅದುವೇ ನಮ್ಮ ನೀರಳ್ಳ. ಬನ್ನಿ ಫ್ರೆಂಡ್ಸ್, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾವಿವತ್ತು ನೀರಳ್ಳಕ್ಕೆ ಬಂದಿದ್ದೀವಿ. ಬನ್ನಿ ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ನೋಡಿ ಜಾಗ. ಇದು ರಂಗನಾಥ ಸ್ವಾಮಿ ದೇವರು ಇರೋವಂಥ ಜಾಗ. ಇದು ತುಂಬ ಸ್ಪೆಷಲ್ ಆಗಿರುವಂಥ ದೇವಸ್ಥಾನ ಇದು. ಬನ್ನಿ ಫ್ರೆಂಡ್ಸ್. ಬೆಳಗ್ಗೆ ಟೈಮ್ ಬಂದರೆ ಅಜ್ಜಿ ಇರ್ತಾರೆ ನೋಡಿ, ಇವರೇ ಪೂಜೆ ಮಾಡೋದು ದೇವಸ್ಥಾನದ್ದು. ಎಷ್ಟು ಗಂಟೆಗೆ ಬಂದಿದ್ರಿ ನೀವು? ಹಾಂ ಹಾಂ ಅಂತ ಗೊತ್ತಾ? ಪಾದದಿಂದ. ಸರಿ, ಅದು ಎಲ್ಲಿಂದ ಬರುತ್ತೆ ಅಂತ ಗೊತ್ತಾ? ಅದು ಎಲ್ಲಿ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಸ್ವಾಮಿ ಪಾದದಿಂದ ಹೋಗ್ತಾ ಇದ್ದೀನಿ. ಕೇಳಿಸ್ಕೊಂಡ್ರಲ್ಲ ಫ್ರೆಂಡ್ಸ್, ಅಜ್ಜಿಗೂ ಕೂಡ ಗೊತ್ತಿಲ್ಲ ಸ್ವಾಮಿ ಪಾದದ ಕೆಳಗಡೆಯಿಂದ ನೀರು ಬರ್ತಾ ಇರೋವಂಥದ್ದು ಎಲ್ಲಿಂದ ಬರುತ್ತೆ ಅಂತ. ನಾವು ಕೂಡ ನೋಡಿದ್ದೀವಿ, ಹೀಗೆ ಇರೋದು ಚಿಕ್ಕದ್ರಿಂದನೂ ಇದೇ ಥರ. ಎಂಥ ಬೇಸಿಗೆಗಾಲದಲ್ಲೂ ಹೀಗೇ ಬರುತ್ತೆ, ಮಳೆಗಾಲದಲ್ಲಿ ಸ್ವಲ್ಪ ಚೆನ್ನಾಗಿ ನೀರು ಬರುತ್ತೆ. ಮಳೆ ಇಲ್ಲ ಅಂದರೂ ನೀರು ಬರುತ್ತೆ, ನಿಲ್ಲಲ್ಲ ನೀರು. ಫ್ರೆಂಡ್ಸ್, ಇದೇ ನೋಡಿ ರಂಗನಾಥ ಸ್ವಾಮಿ ದೇವರು. ಈ ದೇವ್ರ ಪಾದದ ಕೆಳಗಡೆಯಿಂದ ನೀರು ಬರುತ್ತೆ. ಹಿಂದೆ ಯಾವ ಹಳ್ಳ ಕೊಳ್ಳ ಏನೂ ಇಲ್ಲ. ನಾವು ಚಿಕ್ಕದ್ರಿಂದ ನೋಡಿದ್ದೀವಿ, ಹೀಗೇ ಬರ್ತಾನೆ ಇರುತ್ತೆ ನೀರು. ಇದೇ ಇಲ್ಲಿನ ವಿಶೇಷತೆ ಫ್ರೆಂಡ್ಸ್. ನಾವಿಲ್ಲಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನ ಪೂಜೆಯನ್ನು ಮಾಡ್ತಾರೆ, ಮತ್ತು ಶನಿವಾರ ತುಂಬ ವಿಶೇಷವಾದಂಥ ಪೂಜೆನ ಮಾಡಲಾಗುತ್ತೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಏನಂದರೆ, ಮದುವೆ ಆಗದೆ ಇರೋರು, ಮಕ್ಕಳಾಗದೇ ಇರೋವಂಥ ಹೆಣ್ಮಕ್ಳು ಬಂದು 3 ಬಿಂದಿಗೆ ಅಥವಾ 5 ಬಿಂದಿಗೆ ಅಥವಾ 9 ಬಿಂದಿಗೆ ನೀರನ್ನು ತಲೆ ಮೇಲೆ ಹಾಕಿಸ್ಕೊಂಡು ಮಡಿ ಉಟ್ಕೊಂಡು ಗಂಗೆ ಪೂಜೆಯನ್ನು ಮಾಡಿ ಹರಕೆಯನ್ನು ಕಟ್ಕೋತಾರೆ. ಅದು ಈಡೇರಿರುವಂಥ ಎಷ್ಟೋ ನಿದರ್ಶನಗಳು ನಾನು ನೋಡಿದ್ದೀನಿ. ಅದ್ರ ಎಕ್ಸ್ಪೀರಿಯನ್ಸ್ ಕೂಡ ನಾನು ಮಾಡಿದ್ದೀನಿ ಫ್ರೆಂಡ್ಸ್. ಇದು ಭೂತಪ್ಪನ ಗುಡಿ. ಇಲ್ಲಿ ಕೋಳಿ ಮಾಡ್ತಾರೆ ಈ ದೇವ್ರಿಗೆ, ಆದರೆ ರಂಗನಾಥ ಸ್ವಾಮಿಗೆ ಸ್ವೀಟ್ ಊಟನೇ ಕೊಡೋದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮನೆಯಲ್ಲಿ ನಾನ್ ವೆಜ್ ಎಲ್ಲ ಮಾಡ್ತಾರೆ. ನೀರಳ್ಳದ ರಂಗನಾಥ ಸ್ವಾಮಿ ದರ್ಶನ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.